ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್, ನಾವಿವತ್ತು ಟೇಸ್ಟಿಯಾದ ಹೆಲ್ದಿಯಾದ ಚೀಸ್ ಬ್ರೆಡ್ ಆಮ್ಲೆಟ್ ಮಾಡೋದು ಹೇಗೆ ತಿಳ್ಕೊಳ್ಳೋಣ. ಇದು ಮಕ್ಕಳ ಫೇವ್ರೆಟ್ ರೆಸಿಪಿ ಅಂತಲೇ ಹೇಳ್ಬೋದು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆರ್ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಕೂಡ ಇದನ್ನ ಮಾಡ್ಕೊಳ್ಬೋದು. ಎಲ್ಲರಿಗೂ ಇಷ್ಟ ಆಗೋ ಚೀಸ್ ಬ್ರೆಡ್ ಆಮ್ಲೆಟ್ ಮಾಡೋದು ಹೇಗೆ ನೋಡೋಣ ಬನ್ನಿ. ಮೊದಲಿಗೆ 3-4 ಮೊಟ್ಟೆಯನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಅದಕ್ಕೆ ಒಂದು ಹಸಿಮೆಣಸಿನಕಾಯಿಯನ್ನು ಸಣ್ಣಗೆ ಕಟ್ ಮಾಡಿ ಆ್ಯಡ್ ಮಾಡಿ. ಒಂದು ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಅದಕ್ಕೆ 1 ಚಮಚದಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸ್ ಆ್ಯಡ್ ಮಾಡಿ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದ ಬಳಿಕ ಒಂದು ಪ್ಯಾನ್ಗೆ 2 ಚಮಚದಷ್ಟು ಎಣ್ಣೆಯನ್ನು ಹಾಕಿ. ಎಣ್ಣೆ ಎಲ್ಲ ಕಡೆ ತಾಗುವ ಹಾಗೆ ಈ ರೀತಿಯಾಗಿ ಸವರಿ. ಎಣ್ಣೆ ಕಾದ ಬಳಿಕ ಆಮ್ಲೆಟ್ಗೆ ತಯಾರು ಮಾಡಿಟ್ಕೊಂಡ ಮೊಟ್ಟೆಯನ್ನು ಈ ರೀತಿಯಾಗಿ ಪ್ಯಾನ್ಗೆ ಹಾಕ್ಕೊಳ್ಳಿ. ಆಮ್ಲೆಟ್ ಬಾಯ್ಲ್ ಆಗೋ ಮೊದಲೇ 2 ಬ್ರೆಡ್ಡನ್ನು ತಗೊಂಡು ಬ್ರೆಡ್ಡಿನ 2 ಬದಿಗೂ ಆಮ್ಲೆಟ್ ತಾಗುವ ಹಾಗೆ ಈ ರೀತಿಯಾಗಿ ಡಿಪ್ ಮಾಡಿ. 2 ಬ್ರೆಡ್ಡನ್ನು ಆಮ್ಲೆಟ್ ಒಳಗೆ ಕಂಪ್ಲೀಟ್ ಆಗಿ ಡಿಪ್ ಆದ ಬಳಿಕ ಬ್ರೆಡ್ಡಿನ ಮೇಲೆ 1 ಚಮಚದಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಗೆ 1 ಚಮಚದಷ್ಟು ಒರೆಗಾನೋ ಹಾಕಿ. ನಂತರ ಆಮ್ಲೆಟನ್ನು ಸ್ವಲ್ಪ ತಿರುವಿ ಹಾಕಿ ಬಾಯ್ಲ್ ಮಾಡಿ. ಆಮೇಲೆ ಬ್ರೆಡ್ಡಿನ ಮೇಲೆ 1 ಪೀಸ್ ಚೀಸನ್ನು ಈ ರೀತಿಯಾಗಿ ಇಡಿ. ಫೋಲ್ಡ್ ಮಾಡಿ ರೋಸ್ಟ್ ಮಾಡಿ. ನಾವು ಈ ಚೀಸ್ ಬ್ರೆಡ್ ಆಮ್ಲೆಟ್ಗೆ ಒರೆಗಾನೋವನ್ನು ಆ್ಯಡ್ ಮಾಡಿದ್ವಿ. ಇದು ಒಳ್ಳೆಯ ಆರೋಮವನ್ನು ಕೊಡುತ್ತೆ. ದೊಡ್ಡಪತ್ರೆ ಎಲೆಯನ್ನು ಒಣಗಿಸಿ ತಯಾರಿಸಿದ ಪೌಡರೇ ಒರೆಗಾನೋ. ದೊಡ್ಡಪತ್ರೆ ಎಲೆ ಮಕ್ಕಳಿಗೆ ಶೀತ ಕೆಮ್ಮು ಆದಾಗ ಅದರ ರಸವನ್ನು ಕೊಡ್ತಾರೆ. ಗಂಟಲು ಕೆರೆತ, ಶೀತ ಕೆಮ್ಮುವಿಗೆ ದೊಡ್ಡಪತ್ರೆ ಎಲೆ ರಸ ಉತ್ತಮ ಔಷಧಿ ಅಂತಲೇ ಹೇಳ್ಬೋದು. ಟೇಸ್ಟಿಯಾದ ಚೀಸ್ ಬ್ರೆಡ್ ಆಮ್ಲೆಟ್ ರೆಡಿ. ನೀವು ಟ್ರೈ ಮಾಡಿ, ಖಂಡಿತ ಇಷ್ಟ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.